ಎಲ್ಲರಿಗೂ ನಮಸ್ಕಾರ. ನಾನು ಜಗದಾಂಬ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡದಿ ಇಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಸೆಷನ್ನಲ್ಲಿ ನಾವು ಫ್ಯಾಸಿಸಮ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ಸೆಷನ್ನಲ್ಲಿ ಇಟಲಿಯಲ್ಲಿ ಸರ್ವಾಧಿಕಾರತ್ವದ ಆಡಳಿತವನ್ನು ನಡೆಸಿದ ಬೆನಿಟೋ ಮುಸೋಲಿನಿ ಇವರ ಬಗ್ಗೆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. Benito Mussolini. Benito Mussolini, originator of the ideology of fascism. He was born in 1883 in the family of an ironsmith. His father, Alessandro Mussolini, was of socialistic views and therefore Mussolini was also affected by the ideas of his father. His mother, Rosa Maltoni, was a teacher. With her inspiration, he also began his life in a small school as a teacher. He got his higher education in Switzerland, where he worked hard for the formation of trade unions. He also entered the journalistic field and began to write some revolutionary articles in the socialistic papers. Seeing his extremist ideas, he was expelled by the government of Switzerland. Growth of Mussolini. Mussolini returned to Italy and propagated his revolutionary ideas among the Italians. Owing to his revolutionary ideas, he was sentenced to imprisonment by the government in 1908. But after some time, he was freed from jail and started the editing of Avanti, which was an important socialistic magazine of that time. In this magazine, he wrote many articles propagating his political, social, and economic ideas. He was a bitter opponent of the church, imperialism, and the national flag of Italy. Benito Mussolini. ಮುಸೋಲಿನಿ ಫ್ಯಾಸಿಸಂ ಸಿದ್ಧಾಂತದ ಸ್ಥಾಪಕನಾದವನು. ಇಟಲಿಯಲ್ಲಿ 1883ರಲ್ಲಿ ಒಂದು ಕಮ್ಮಾರ ಕುಟುಂಬದಲ್ಲಿ ಜನಿಸಿದ. ತಂದೆ ಅಲೆಕ್ಸಾಂಡ್ರೋ ಮುಸೋಲಿನಿ ಸಮಾಜವಾದಿ ದೃಷ್ಟಿಕೋನಗಳನ್ನು ಹೊಂದಿದ್ದವರು. ಹಾಗಾಗಿಯೇ ಮುಸೋಲಿನಿ ಅವರ ತಂದೆಯ ವಿಚಾರಗಳಿಂದಲೂ ಪ್ರಭಾವಿತರಾಗಿದ್ದ. ಅವನ ತಾಯಿ ರೋಸಾ ಮಾಲ್ಟೋನಿ, ಈಕೆ ಒಬ್ಬ ಶಿಕ್ಷಕಿಯಾಗಿದ್ದರು. ಅವರ ಪ್ರೇರಣೆಯಿಂದ ಈತ ಶಿಕ್ಷಕನಾಗಿ ಸಣ್ಣ ಶಾಲೆಯಲ್ಲಿ ತನ್ನ ಜೀವನವನ್ನು ಪ್ರಾರಂಭಿಸಿದ. ಸ್ವಿಟ್ಜರ್ಲ್ಯಾಂಡಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದ. ಅಲ್ಲಿ ಅವರು ಕಾರ್ಮಿಕ ಸಂಘಟನೆಗಳ ರಚನೆಗೆ ಶ್ರಮಿಸಿದ. ನಂತರ ಪತ್ರಿಕೋದ್ಯಮಕ್ಕೂ ಪ್ರವೇಶಿಸಿ ಸಮಾಜವಾದಿ ಪತ್ರಿಕೆಗಳಲ್ಲಿ ಕೆಲವು ಕ್ರಾಂತಿಕಾರಿ ಲೇಖನಗಳನ್ನು ಪ್ರಕಟಿಸಿದರು. ಇದರಿಂದಾಗಿ ಇವರ ಉಗ್ರಗಾಮಿ ವಿಚಾರಗಳಿಂದ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಈತನನ್ನು ಹೊರಹಾಕಿತು. ನಂತರ ಇಟಲಿಗೆ ಮರಳಿ ಇಟಾಲಿಯನ್ನರಲ್ಲಿ ತನ್ನ ಕ್ರಾಂತಿಕಾರಿ ವಿಚಾರಗಳನ್ನು ಪ್ರಚಾರ ಮಾಡಿದ. ಅವನ ಕ್ರಾಂತಿಕಾರಿ ವಿಚಾರಗಳಿಂದ 1908ರಲ್ಲಿ ಸರ್ಕಾರ ಇವನಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿತು. ಆದರೆ ಸ್ವಲ್ಪ ಸಮಯದ ನಂತರ ಜೈಲಿನಿಂದ ಹೊರಬಂದು ಅವಂತಿ ಪತ್ರಿಕೆಯ ಸಂಪಾದಕನಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ, ಕಾರ್ಯಪ್ರವೃತ್ತನಾದ. ಮತ್ತು ಈ ಪತ್ರಿಕೆಯಲ್ಲಿ ತಮ್ಮ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳನ್ನು, ಸಾಮಾಜಿಕ ವಿಚಾರಗಳನ್ನು ಕುರಿತು ಹಲವು ಲೇಖನಗಳನ್ನು ಪ್ರಕಟಪಡಿಸಿದ. ಚರ್ಚನ್ನು ಮತ್ತು ಸಾಮ್ರಾಜ್ಯಶಾಹಿ ನೀತಿಯನ್ನು ಈತ ವಿರೋಧಿಸಿದ. ಜೊತೆಗೆ ಇಟಲಿಯ ರಾಷ್ಟ್ರೀಯ ಧ್ವಜವನ್ನು ತೀವ್ರವಾಗಿ ವಿರೋಧಿಸಿದನು. ಇವನ ಸಾಧನೆಗಳು: ಫಾರ್ಮೇಷನ್ ಆಫ್ ದ ಫ್ಯಾಸಿಸ್ಟ್ ಪಾರ್ಟಿ. ದ ಪೀಪಲ್ ಆಫ್ ಇಟಲಿ ವರ್ ಇಮ್ಮೆನ್ಸ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ Bolshevik Revolution of Russia. Communists of Italy also planned to break up into such a revolution in Italy.
Mussolini was the bitter opponent of Bolshevism, therefore decided to form a party in Italy to fight against Bolshevism and to re-establishment social rights. So on March 1919, a fascist party was established. ಅವನ ಸಾಧನೆಗಳಲ್ಲಿ ಫ್ಯಾಸಿಸ್ಟ್ ಪಕ್ಷದ ರಚನೆ ಕೂಡ ಒಂದು ಪ್ರಮುಖವಾದ ಬೆಳವಣಿಗೆ. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಇಟಾಲಿಯನ್ನರು ರಷ್ಯಾದ ಬೋಲ್ಶೆವಿಕ್ ಕ್ರಾಂತಿಯಿಂದ ಹೆಚ್ಚು ಪ್ರಭಾವಿತರಾಗಿದ್ದು ಇಟಾಲಿಯಲ್ಲಿ ಕಮ್ಯುನಿಸ್ಟರು ಕ್ರಾಂತಿಯನ್ನು ಆಯೋಜಿಸಿದರು. ಮುಸ್ಸೋಲಿನಿ ಬೋಲ್ಶೆವಿಸಂನ ತೀವ್ರ ವಿರೋಧಿಯಾಗಿದ್ದು ಅದರ ವಿರುದ್ಧ ಹೋರಾಡಲು ಮತ್ತು ಇಟಾಲಿಯಲ್ಲಿ ಸಾಮಾಜಿಕ ಹಕ್ಕುಗಳನ್ನು ಪುನರ್ ಸ್ಥಾಪಿಸಲು ಒಂದು ಪಕ್ಷವನ್ನು ಸ್ಥಾಪಿಸಲು ನಿರ್ಧರಿಸಿದ. ಇದರ ಪರಿಣಾಮವಾಗಿ ಮಿಲಾನ್ನಲ್ಲಿ 1919ರ ಮಾರ್ಚ್ನಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದನು. ಪಕ್ಷವು ತನ್ನ ಕಾರ್ಯಚಟುವಟಿಕೆಗಳಿಂದ ಬಹುಬೇಗನೆ ಇಟಲಿಯಾದ್ಯಂತ ತನ್ನ ಜನಪ್ರಿಯತೆಯನ್ನು ಗಳಿಸಿತು. ಮುಸ್ಸೋಲಿನಿ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಟಲಿ. ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಯಾಗಿ ಮುಸ್ಸೋಲಿನಿ ಯಾವ ಸಾಧನೆಗಳನ್ನು ಮಾಡ್ತಾನೆ ಅನ್ನೋದನ್ನ ನೋಡೋಣ. On October 31st, 1922, Mussolini formed his cabinet as a Prime Minister of Italy. He took certain steps for the reorganization of administration and took all the measures to improve the economic condition of the people, to strengthen his position and to abolish the power of opposition. ಮುಸ್ಸೋಲಿನಿ ಈ ಪಕ್ಷವನ್ನು ಸ್ಥಾಪನೆ ಮಾಡಿ ಆದಷ್ಟು ಬೇಗನೆ ಜನಪ್ರಿಯತೆಯತ್ತ ಇದು ಹೋಯಿತು. ನಿವೃತ್ತ ಸೈನಿಕರು, ಸಮಾಜವಾದಿ ಚಳುವಳಿಗಾರರು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು, ಬಂಡವಾಳಶಾಹಿಗಳು, ಮಧ್ಯಮ ವರ್ಗದವರು ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರು ಈ ಫ್ಯಾಸಿಸ್ಟ್ ಪಕ್ಷಕ್ಕೆ ಸೇರಿದರು. ಕಮ್ಯುನಿಸ್ಟ್ ವಿರೋಧಿಯಾದ ಈತ ಕಮ್ಯುನಿಸ್ಟರನ್ನ ಸಾಮೂಹಿಕವಾಗಿ ಕೊಲ್ಲಿಸುವ ಪ್ರಯತ್ನವನ್ನು ಮಾಡಿದ. ಇವನ ಕಾಲದಲ್ಲಿ ಕಮ್ಯುನಿಸಂಗೆ ಸಾವು ಎಂದೇ ಕರೆಯಲಾಗ್ತಾ ಇತ್ತು. ಅವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡ. ಅದಕ್ಕಾಗಿ ಕಪ್ಪಂಗಿ ದಳ ಚಳುವಳಿಯನ್ನ ಪ್ರಾರಂಭಿಸಿದ. ಕಮ್ಯುನಿಸ್ಟರ ದಮನಕ್ಕೆ ಫ್ಯಾಸಿಯೋ ಡಿ ಕಂಬಾಟಿಮೆಂಟೋ ಅಥವಾ ಹೋರಾಟದ ಸಂಘ ಎಂಬ ಸಂಸ್ಥೆಗಳನ್ನು ಸ್ಥಾಪಿಸಿದ. 1919ರಲ್ಲಿ ಇದನ್ನು ಸ್ಥಾಪಿಸಿದ. ಅವರು ತಮ್ಮನ್ನು ರಾಷ್ಟ್ರೀಯ ಪುನರುತ್ಥಾನ ಮಾಡುವ ಯೋಧರು ಅಥವಾ ಡ್ಯೂಸ್ಗಳು ಅಂದರೆ ಮಹಾನಾಯಕರು ಎಂದು ಭಾವಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಆತ ತನ್ನ ಕಾರ್ಯಚಟುವಟಿಕೆಯನ್ನ ಪ್ರಾರಂಭ ಮಾಡಿದ. ಆಡಳಿತದ ಪುನರ್ರಚನೆಗಾಗಿ ಹಲವು ಕ್ರಮಗಳನ್ನು ಈತ ಕೈಗೊಂಡ. ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದ. ತನ್ನ ವಿರೋಧಿಗಳನ್ನ ದಮನ ಮಾಡಿದ. ಮುಂತಾದ ಕಾರ್ಯಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಅಧಿಕಾರವನ್ನ ಪಡೆಯಲು ಪ್ರಯತ್ನಿಸಿದ. ಈ ಪ್ರಯತ್ನದಲ್ಲಿ ಆತ ಹಿಂಸೆಗೆ, ಭಯೋತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟ. ಸುಮಾರು 50,000 ಯುವಕರನ್ನ ಸಂಘಟಿಸಿ ಅವರಿಗೆ ತರಬೇತಿಯನ್ನ ಕೊಟ್ಟು ಒಂದು ಯೋಧರ ಸಂಘವನ್ನೇ ಕಟ್ಟಿದ. ಅವರೇ ಬ್ಲ್ಯಾಕ್ ಶರ್ಟ್ಸ್. ಇವರ ಸಹಾಯದಿಂದ ರೋಮನ್ನ ಅಕ್ಟೋಬರ್ 24, 1922ರಲ್ಲಿ ಮುತ್ತಿಗೆ ಹಾಕಿದ. ಅಕ್ಟೋಬರ್ 30, 1922ರಂದು ರೋಮನ್ನ ಆಕ್ರಮಿಸಿಕೊಂಡ. ಪ್ರಧಾನಿ ಫ್ಯಾಕ್ಟೋ ರೋಮಿನಲ್ಲಿ ತನ್ನ ಅಧಿಕಾರವನ್ನ ತ್ಯಜಿಸಿದ. ಆಗ 3ನೇ ವಿಕ್ಟರ್ ಎಮ್ಯಾನ್ಯುಯಲ್ ಮುಸೋಲಿನಿಯನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿ ನೇಮಕ ಮಾಡಿದ. ಹೀಗೆ ರಕ್ತರಹಿತವಾಗಿ ಮುಸೋಲಿನಿ ಅಧಿಕಾರಕ್ಕೆ ಬಂದ. 1923ರಲ್ಲಿ ಪಾರ್ಲಿಮೆಂಟಿನಿಂದ ಪೂರ್ಣ ಸರ್ವಾಧಿಕಾರವನ್ನ ಪಡೆದ. ಇಲ್ಲಿಂದ ಇಟಲಿಯಲ್ಲಿ ಸರ್ವಾಧಿಕಾರಿ ಆಡಳಿತ ಪ್ರಾರಂಭವಾಯಿತು. ತನ್ನ ಬೆಂಬಲಿಗರನ್ನ ಆಡಳಿತದಲ್ಲಿ ನೇಮಕ ಮಾಡಿಕೊಂಡು ಬಹುಬೇಗ ತನ್ನ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಿ ಎಲ್ಲ ಅಧಿಕಾರವನ್ನ ಕೇಂದ್ರೀಕರಿಸಿಕೊಂಡು ಇಟಲಿಯ ಸರ್ವಾಧಿಕಾರಿಯಾದನು. ಹೋಮ್ ಪಾಲಿಸಿ ಆಫ್ ಮುಸೋಲಿನಿ. ಮುಸೋಲಿನಿಯ ಆಂತರಿಕ ಸುಧಾರಣೆಗಳು ಅಥವಾ ನೀತಿಗಳು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್, ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಟಲಿ, ಅದರಲ್ಲಿ ರಿಮೂವಲ್ ಆಫ್ ನ್ಯಾಷನಲ್ ಡೆಫಿಸಿಟ್, ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್,
development of railways, raw materials, development of agriculture, development of industries, end of class struggle, and the educational policy. ಆಂತರಿಕವಾಗಿ ಹಲವು ಸುಧಾರಣೆಗಳನ್ನು ಈತ ಕೈಗೆತ್ತಿಕೊಂಡ. ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್. ಈತ ಆಂತರಿಕ ಸುಧಾರಣೆಗಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಆತ ಕೈಗೊಂಡ ಮೊದಲ ಕಾರ್ಯ ಅಂದರೆ ಪ್ರಬಲ ಕೇಂದ್ರೀಕೃತ ಸರ್ವಾಧಿಕಾರತ್ವದ ಆಡಳಿತವನ್ನು ಸ್ಥಾಪಿಸುವುದು. ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವವನ್ನು ಮೂಲೆಗೊತ್ತಿ ಫ್ಯಾಸಿಸ್ಟ್ ಪಕ್ಷ ಒಂದೇ ಇಟಲಿಯಲ್ಲಿ ಇರಬೇಕು, ವಿರೋಧ ಪಕ್ಷಗಳು ಇಲ್ಲಿ ಯಾವುದೂ ಇರಬಾರದು ಎಂದು ವಿರೋಧ ಪಕ್ಷಗಳನ್ನು ನಿರ್ಮೂಲನೆ ಮಾಡಿದ. ತನ್ನ ಆಡಳಿತದ ವಿರೋಧಿಗಳನ್ನು ಕೊಲ್ಲಿಸಿದ ಮತ್ತು ಜೈಲಿಗಟ್ಟಿದ. ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡಿದ. ಸಂಪೂರ್ಣ ಅಧಿಕಾರವನ್ನ ತನ್ನಲ್ಲೇ ಕೇಂದ್ರೀಕರಿಸಿಕೊಂಡನು. ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಟಲಿ. ಆರ್ಥಿಕ ಅಭಿವೃದ್ಧಿಗಾಗಿ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಕೈಗೊಂಡ. ಹಲವು ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಂಡನು. ಹೊಸ ರಸ್ತೆ, ರೈಲ್ವೆ, ಹಡಗು ವ್ಯಾಪಾರಕ್ಕೆ ಹೊಸ ಬಂದರುಗಳ ನಿರ್ಮಾಣ, ಕೃಷಿ, ಕೈಗಾರಿಕೆ, ವಾಣಿಜ್ಯದ ಪ್ರಗತಿ, ಕೃಷಿ ತಂತ್ರಜ್ಞಾನದ ಬಳಕೆ, ರಸಗೊಬ್ಬರಗಳ ಬಳಕೆ, ಆಧುನಿಕ ಉಪಕರಣಗಳ ಬಳಕೆ ಇವುಗಳನ್ನು ರೂಢಿಗೆ ತಂದನು. ಇವನ ಅಧಿಕಾರಾವಧಿಯಲ್ಲಿ ಗೋಧಿ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟನು. ಹಾಗಾಗಿ ಇವನ ಕಾಲದಲ್ಲಿ ಗೋಧಿ ಕಾಳಗ ಎಂದೇ ಕರೆಯಲಾಗ್ತಾ ಇತ್ತು. ಸುಮಾರು 64 ಎಕರೆ ಭೂಮಿಯನ್ನ ಸಾಗುವಳಿಗೆ ಒಳಪಡಿಸಿದನು. ಇದರ ಜೊತೆಗೆ ಬೃಹತ್ ಕಾಮಗಾರಿಗಳು, ಹೆದ್ದಾರಿಗಳು, ರೈಲ್ವೆ ಮಾರ್ಗಗಳು, ಕಾಲುವೆಗಳು, ಬಂದರುಗಳು ಮುಂತಾದವುಗಳನ್ನು ನಿರ್ಮಾಣ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿದ. ರಾಷ್ಟ್ರದ ಉತ್ಪಾದನೆಗೆ 1929ರಲ್ಲಿ ನ್ಯಾಷನಲ್ ಕೌನ್ಸಿಲ್ ಆರ್ ಕಾರ್ಪೊರೇಷನ್ ಅನ್ನ ಅಭಿವೃದ್ಧಿಪಡಿಸಿದ. ಬ್ಯಾಂಕ್ ಮತ್ತು ಹಣದ ವ್ಯವಹಾರವನ್ನ ನಿಯಂತ್ರಿಸಿದ. ಜಲವಿದ್ಯುತ್ ಯೋಜನೆಗಳನ್ನು ರೂಪಿಸಿ ರೋಮಿನ ಗತವೈಭವವನ್ನ ಪುನಃ ಮೆರೆಯುವಂತೆ ಮಾಡಿದ. ಈ ರೀತಿ ಆರ್ಥಿಕ ಪ್ರಗತಿಗಳನ್ನ ಈತ ಕೈಗೊಂಡ ಎಂದು ಹೇಳಬಹುದು. ರಿಮೂವಲ್ ಆಫ್ ನ್ಯಾಷನಲ್ ಡಿಫಿಸಿಟ್. ಇವನು ಅಧಿಕಾರಕ್ಕೆ ಬಂದ ತಕ್ಷಣ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಹಣದುಬ್ಬರ ಕೂಡ ಹೆಚ್ಚಾಗಿತ್ತು. ಆಗ ಬ್ಯಾಂಕ್ ಮತ್ತು ಹಣದ ವ್ಯವಹಾರವನ್ನ ನಿಯಂತ್ರಿಸಿ ಹಣದುಬ್ಬರವನ್ನ ತಡೆದನು. ಸ್ಥಳೀಯ ಸರ್ಕಾರ ರದ್ದುಪಡಿಸಿದ. ಸ್ಥಳೀಯ ಸರ್ಕಾರದ ಆಡಳಿತ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸ್ಥಳೀಯ ಸರ್ಕಾರಗಳನ್ನ ರದ್ದುಪಡಿಸಿದ. ರಾಷ್ಟ್ರೀಯ ಸಾಲವನ್ನ 5% 3.5% ಇಳಿಸಿದ. ಇಟಲಿಯ ಹಣ ಲಿರಾ ಇದರ ಮೌಲ್ಯವನ್ನ ಸ್ಥಿರೀಕರಿಸಿದ. ರಾಜ್ಯದ ಹಣಕಾಸು ವೆಚ್ಚವನ್ನ ಕಡಿತಗೊಳಿಸಿ ಶ್ರೀಮಂತರ ಮೇಲೂ ತೆರಿಗೆಯನ್ನ ವಿಧಿಸಿದ. ಆ ಮೂಲಕ 1925ರ ವೇಳೆಗೆ ಸಮತೋಲಿತವಾದ ಆಯವ್ಯಯ ಪಟ್ಟಿಯನ್ನ ತಯಾರಿಸುವಲ್ಲಿ ಈತ ಯಶಸ್ವಿಯಾದ ಎನ್ನಬಹುದು. ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಮೊದಲ ಮಹಾಯುದ್ಧದ ನಂತರ ಇಟಲಿಯಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಯಿತು. ಗಣತಂತ್ರ ಸರ್ಕಾರ ವಿಫಲವಾದಾಗ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಮುಸ್ಸೋಲಿನಿ ಲೋಕೋಪಯೋಗಿ ಕಾರ್ಯಗಳನ್ನು ಚುರುಕುಗೊಳಿಸಿದ. ಶಾಲಾ ಕಾಲೇಜುಗಳ ನಿರ್ಮಾಣ, ರಸ್ತೆ, ಸೇತುವೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣ ಮಾಡುವುದರ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿದ. ಡೆವಲಪ್ಮೆಂಟ್ ಆಫ್ ರೈಲ್ವೇಸ್. ಕುಸಿಯುತ್ತಿದ್ದ ರೈಲ್ವೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೋಸ್ಕರ ಅದರ ಅಭಿವೃದ್ಧಿಗಾಗಿ ವಿಶೇಷವಾಗಿ ಹಣಕಾಸಿನ ನೆರವು ನೀಡಿ ಅದು ಬೇಗ ಚೇತರಿಸಿಕೊಳ್ಳಲು ನೆರವಾದ. ಮತ್ತು ರಾ ಮೆಟೀರಿಯಲ್ಸ್. ಭೌಗೋಳಿಕವಾಗಿ ಕಚ್ಚಾ ಸಂಪನ್ಮೂಲ ಮತ್ತು ಖನಿಜ ಸಂಪನ್ಮೂಲಗಳಲ್ಲಿ ಅಷ್ಟೇನೂ ಸಂಪತ್ಭರಿತವಾಗಿಲ್ಲದ ಇಟಲಿಯಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸುವುದು ಸವಾಲಿನ ವಿಷಯವಾಗಿತ್ತು. ಅದಕ್ಕಾಗಿ ಆತ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳನ್ನು ಕರೆಸಿ ಅವರೊಂದಿಗೆ ಚರ್ಚೆ ಮಾಡಿ ಕಚ್ಚಾ ಸಂಪನ್ಮೂಲಗಳು ಮತ್ತು ಖನಿಜ ಸಂಪನ್ಮೂಲಗಳನ್ನು ಸಂಶೋಧನೆ ಮಾಡಲು, ಆ ಮೂಲಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸಿ ಅಭಿವೃದ್ಧಿಯನ್ನು ಸಾಧಿಸಲು ಸೂಚಿಸಿದ. ಆದರೂ ಸಾಕಷ್ಟು ಸಂಪನ್ಮೂಲಗಳು ಹೊಂದಿಲ್ಲದ ಕಾರಣ ಅದಕ್ಕಾಗಿ ವಿದೇಶಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಇಟಲಿಗೆ ಬಂತು.
ಮತ್ತೊಂದು ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಅವನ ಆಂತರಿಕ ಸುಧಾರಣೆಗಳಲ್ಲಿ ಕೃಷಿ ಉತ್ಪನ್ನಗಳ ಹೆಚ್ಚಳಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದ. ಹದಗೆಟ್ಟಿದ್ದ ಕೃಷಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಈತ ಅಪಾರವಾಗಿ ಶ್ರಮಿಸಿದ. ಬಂಜರು ಭೂಮಿಯನ್ನ ಕೃಷಿಗೆ ಅಳವಡಿಸಿದ. ಕೃಷಿಯಲ್ಲಿ ಉತ್ತಮ ಬೀಜಗಳ ಬಳಕೆ, ರಸಗೊಬ್ಬರ, ಯಂತ್ರೋಪಕರಣಗಳ ಬಳಕೆ ಮಾಡಿ ಅಧಿಕ ಇಳುವರಿಯನ್ನ ತೆಗೆಯೋದಕ್ಕೆ ರೈತರನ್ನ ಪ್ರೋತ್ಸಾಹಿಸಿದ. ದೆನ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಈತ ಕೈಗಾರಿಕಾ ಪ್ರಗತಿಗೂ ಕೂಡ ಆದ್ಯತೆಯನ್ನ ನೀಡಿದ. ಕಚ್ಚಾ ಸಂಪನ್ಮೂಲಗಳು ಮತ್ತು ಖನಿಜ ಸಂಪನ್ಮೂಲಗಳ ಕೊರತೆ ಇದ್ದಾಗ್ಯೂ ಅದನ್ನ ಹುಡುಕಿ ತೆಗೀಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಈತ ಹೆಚ್ಚು ಪ್ರೋತ್ಸಾಹ ಮಾಡಿದ. ಎಂಜಿನಿಯರ್ಗಳನ್ನ, ವಿಜ್ಞಾನಿಗಳನ್ನ ಸಂಪರ್ಕಿಸಿ ಅವರಿಂದ ಹೆಚ್ಚೆಚ್ಚು ಸಂಶೋಧನೆಯನ್ನ ಕೈಗೊಂಡ. ಜಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮತ್ತೆ ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಹಾಗೂ ವಿದ್ಯುತ್ ಪೂರೈಕೆ, ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ನೀಡಿದ. ಪರಿಣಾಮವಾಗಿ ರೈಲು, ಮೋಟಾರು, ಹಡಗು ತಯಾರಿಸುವ ಕಾರ್ಖಾನೆಗಳು, ವಿಮಾನ ಕಾರ್ಖಾನೆಗಳು, ಯಂತ್ರೋಪಕರಣಗಳ ತಯಾರಿಕಾ ಕಾರ್ಖಾನೆಗಳು ಅಭಿವೃದ್ಧಿಯನ್ನು ಪಡೆದು. ಎಂಡ್ ಆಫ್ ಕ್ಲಾಸ್ ಸ್ಟ್ರಗಲ್. ವರ್ಗ ಕಲಹದ ಬಗ್ಗೆ ನಂಬಿಕೆ ಇಲ್ಲದ ಈತ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿದ. ಈತ ಮುಕ್ತ ಆರ್ಥಿಕ ವ್ಯವಸ್ಥೆಯನ್ನೂ ಬೆಂಬಲಿಸಲಿಲ್ಲ, ಜೊತೆಗೆ ಸಂಪನ್ಮೂಲಗಳು ಮತ್ತು ಕೈಗಾರಿಕೆಗಳ ಮೇಲೆ ರಾಜ್ಯದ ಹಿಡಿತವನ್ನೂ ಪ್ರತಿಪಾದಿಸಲಿಲ್ಲ. ಈತ ತನ್ನದೇ ಆದಂತಹ ಕಾರ್ಮಿಕ ಸ್ವಾಮ್ಯವಾದ ಸಿದ್ಧಾಂತವನ್ನ ಪ್ರತಿಪಾದಿಸಿದ. ಇದರಲ್ಲಿ ಬಂಡವಾಳಗಾರರು ಮತ್ತು ಕಾರ್ಮಿಕರಿಬ್ಬರೂ ಇದ್ದರು. ಇವರ ಸಮಸ್ಯೆಗಳನ್ನ ಬಗೆಹರಿಸಲು ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸಿದ. ಹೀಗೆ ವರ್ಗ ಕಲಹದ ಒಂದು ನಿರ್ಮೂಲನೆಯನ್ನ ಮಾಡ್ತಾನೆ. ಮತ್ತೊಂದು ದಿ ಎಜುಕೇಶನಲ್ ಪಾಲಿಸಿ, ಶೈಕ್ಷಣಿಕ ನೀತಿಗಳು. ತನ್ನ ಉಳಿವಿಗಾಗಿ ಮತ್ತು ತನ್ನ ಸರ್ವಾಧಿಕಾರತ್ವದ ಸ್ಥಾಪನೆಗಾಗಿ ಇಡೀ ಶಿಕ್ಷಣ ಕ್ಷೇತ್ರವನ್ನ ಮಾರ್ಪಾಡು ಮಾಡಿದ. ಶಿಕ್ಷಣವನ್ನ, ಪ್ರಸಾರ ಮಾಧ್ಯಮವನ್ನ, ಶಿಕ್ಷಕ ವರ್ಗದ ಮೇಲೆ ನಿಯಂತ್ರಣವನ್ನ ಹೊಂದಿದ. ಅಂದರೆ ಶಿಕ್ಷಣ ಕ್ಷೇತ್ರವನ್ನ ತನ್ನ ಸರ್ವಾಧಿಕಾರಿ ತತ್ವದ ಪ್ರಚಾರಕ್ಕಾಗಿ ಪ್ರಸಾರ ಮಾಧ್ಯಮವಾಗಿ ಬಳಸಿಕೊಂಡ. ಶಿಕ್ಷಕ ವರ್ಗದ ಮೇಲೆ ನಿಯಂತ್ರಣವನ್ನ ಹೇರಿದ. ಪ್ಯಾಸಿವ್ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿ ಮಾಡಿ ಅಧಿಕ ಸಂಖ್ಯೆಯ ಶಾಲಾ ಕಾಲೇಜುಗಳನ್ನು ತೆರೆದು ಶಿಕ್ಷಣವನ್ನ ಕಡ್ಡಾಯ ಮಾಡಿದ. ಶಿಕ್ಷಣ ಕ್ಷೇತ್ರಗಳಲ್ಲಿ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದ. ರಾಷ್ಟ್ರೀಯತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ರಾಷ್ಟ್ರೀಯತೆಯ ವಿಚಾರಗಳನ್ನು ಮಾತ್ರ ಶಾಲಾ ಕಾಲೇಜುಗಳಲ್ಲಿ ಬೋಧಿಸಬೇಕಾಗಿತ್ತು. ಜೊತೆಗೆ ಶಿಕ್ಷಕರು ಮತ್ತು ಪ್ರಜೆಗಳು ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುವಂತೆ ಶಾಲಾ ಕಾಲೇಜುಗಳಲ್ಲಿ ಬೋಧಿಸಬೇಕಾಗಿತ್ತು. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ, ಅವಕಾಶ ಇರಲಿಲ್ಲ. ಇದರ ಜೊತೆಗೆ ಪೋಪನೊಂದಿಗೂ ಕೂಡ ಆತ ಸೌಹಾರ್ದಯುತವಾದ ಸಂಬಂಧವನ್ನ ಹೊಂದಿದ್ದ. 1929ರಲ್ಲಿ ಲ್ಯಾಟ್ರನ್ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ ಪೋಪನ ಪ್ರೀತಿ ವಿಶ್ವಾಸವನ್ನ ಗಳಿಸಿದ. ಇದು ಆತನ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ ಆಫ್ ಮುಸೋಲಿನಿ. ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಫಾರಿನ್ ಪಾಲಿಸಿ ಆಫ್ ಮುಸೋಲಿನಿ ವರ್ to establish the glory and prestige of the Italy in the international field, to establish a vast empire, to strengthen the position of Italy in the Mediterranean. On the basis of the above principles, Mussolini achieved the following success in the foreign affairs. The islands of Rhodes and Dodecanese, bombardment of the Corfu Island, relations with Yugoslavia, relation with France, aggression against Abyssinia, formation of Rome-Berlin-Tokyo axis ಮುಂತಾದವು. ಹಿಟ್ಲರನ ವಿದೇಶಾಂಗ ನೀತಿ. ಅವನ ವಿದೇಶಾಂಗ ನೀತಿ ಹಲವು ಅಂಶಗಳನ್ನು ಆಧರಿಸಿದ್ದಾಗಿತ್ತು. To establish the glory and prestige of the Italy in the international field. ಈತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟಲಿಯ ಗತವೈಭವವನ್ನು ಹೆಚ್ಚಿಸುವುದು, ಅದರ ಘನತೆ ಗೌರವವನ್ನು ಹೆಚ್ಚಿಸುವುದು ಅವನ ಪ್ರಮುಖ ಉದ್ದೇಶ ಆಗಿತ್ತು, ಮೂಲ ತತ್ವ ಆಗಿತ್ತು. ಇದರ ಜೊತೆಗೆ ವಿಶಾಲ ಇಟಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಹಾಗೂ ಮೆಡಿಟರೇನಿಯನ್ನಲ್ಲಿ ಇಟಲಿಯ ಸ್ಥಾನಮಾನವನ್ನು ಭದ್ರಪಡಿಸುವುದು ಇವನ ವಿದೇಶಾಂಗ ನೀತಿಯ
ಮೂಲ ತತ್ವವಾಗಿತ್ತು. ಈ ನಿಟ್ಟಿನಲ್ಲಿ ಅವನು ಹಲವು ಈ ಕೆಳಗಿನ ರೀತಿಯ ವಿದೇಶಾಂಗ ನೀತಿಯನ್ನ ಅನುಸರಿಸಿದ್ದ. ಅದರಲ್ಲಿ ಮುಖ್ಯವಾಗಿ ನಾವು ಒಂದೊಂದಾಗಿ ನೋಡೋಣ ಅವನ ವಿದೇಶಾಂಗ ನೀತಿಯ ಪ್ರಮುಖ ಅಂಶಗಳು. 1923ರ ಲಾಸೆನ್ನಾ ಒಪ್ಪಂದದಿಂದ ಇಟಲಿಯಿಂದ ತಪ್ಪಿ ಹೋಗಿದ್ದ ಡೊಡೆಕೆನೆಸ್ ದ್ವೀಪವನ್ನ ಪಡೆದುಕೊಳ್ಳುವುದು ಇವನ ಉದ್ದೇಶವಾಗಿತ್ತು. ಮತ್ತೊಂದು ಗ್ರೀಸ್ ಮತ್ತು ಅಲ್ಬೇನಿಯಾ ಗಡಿ ವಿವಾದ ಅಂದ್ರೆ ಕೋರ್ಫು, ಗ್ರೀಸ್ ಮತ್ತು ಅಲ್ಬೇನಿಯಾದ ಗಡಿ ವಿವಾದದ ಕೋರ್ಫು ಪ್ರದೇಶ ದ್ವೀಪಕ್ಕೋಸ್ಕರ ಹಲವು ಇಟಾಲಿಯನ್ನರು ಗ್ರೀಸ್ ಭಯೋತ್ಪಾದಕರು ಕೊಲೆ ಮಾಡುವ ಮಟ್ಟಕ್ಕೆ ಹೋದಾಗ ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಮುಸೋಲಿನಿ 1923ರಲ್ಲಿ ಗ್ರೀಸಿನ ಕೊರಪು ದ್ವೀಪವನ್ನು ಆಕ್ರಮಿಸಿದನು. ಕೊನೆಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯಸ್ಥಿಕೆಯಲ್ಲಿ ಗ್ರೀಸ್ ಇಟಲಿಗೆ 5 ಕೋಟಿ ಲೀರಾ ಹಣವನ್ನ ನೀಡಿ ಕೊರ್ಫುವನ್ನ ಮರಳಿ ಪಡೆಯಿತು. ರಿಲೇಷನ್ಸ್ ವಿತ್ ಯುಗೋಸ್ಲಾವಿಯಾ 1924ರಲ್ಲಿ ಯುಗೋಸ್ಲಾವಿಯಾದೊಡನೆ ಒಪ್ಪಂದ ಮಾಡಿಕೊಂಡು ಎಡ್ರಿಯಾಟಿಕ್ ಸಮುದ್ರದ ಫ್ಯೂಮೆ ಪ್ರದೇಶವನ್ನ ಪಡೆದುಕೊಂಡನು. ಎಡ್ರಿಯಾಟಿಕ್ ಸಮುದ್ರದ ಮೇಲೆ ಹತೋಟಿ ಹೊಂದಲು ಇದು ನೆರವಾಯಿತು. ದೆನ್ ರಿಲೇಷನ್ಶಿಪ್ ವಿತ್ ಫ್ರಾನ್ಸ್ 1928ರಲ್ಲಿ ಇಟಾಲಿಯನ್ನು ಬ್ರಿಟನ್, ಫ್ರಾನ್ಸ್, ಸ್ಪೇನ್ಗಳು ಮೊರಕ್ಕೋದ ಪಶ್ಚಿಮ ತೀರದ ಟ್ಯಾಂಜೇರ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸರ್ಕಾರದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಿದವು. 1926ರಲ್ಲಿ ಅಲ್ಬೇನಿಯಾದೊಡನೆ ಒಪ್ಪಂದ ಮಾಡಿಕೊಂಡು ಅದನ್ನು ತನ್ನ ಆಶ್ರಿತ ರಾಜ್ಯವನ್ನಾಗಿ ಮಾಡಿಕೊಂಡನು. ಜೊತೆಗೆ 1939ರಲ್ಲಿ ಇಟಲಿ ಅಲ್ಬೇನಿಯಾವನ್ನು ಆಕ್ರಮಿಸಿಕೊಂಡಿತು. 1930ರಲ್ಲಿ ಲಂಡನ್ ನೌಕಾ ಸಮ್ಮೇಳನದಲ್ಲಿ ಭಾಗವಹಿಸಿದ ಇಟಲಿ ಫ್ರಾನ್ಸಿನೊಡನೆ ನೌಕಾ ಸಮಬಲ ಹೊಂದುವ ಹಕ್ಕನ್ನು ಪಡೆಯಿತು. 1933ರಲ್ಲಿ ಇಟಲಿ ಮತ್ತು ಫ್ರಾನ್ಸ್ಗಳ ನಡುವೆ ಒಂದು ಸ್ನೇಹ ಒಪ್ಪಂದ ಏರ್ಪಟ್ಟು ಫ್ರಾನ್ಸ್ ಇಟಲಿಗೆ ಉತ್ತರ ಆಫ್ರಿಕಾದ 44,000 ಚದುರ ಮೈಲಿ ಭೂಮಿಯನ್ನ ಬಿಟ್ಟುಕೊಟ್ಟಿತು. ಟ್ಯುನೀಷಿಯಾದ ಇಟಲಿ ಪ್ರಜೆಗಳಿಗೆ ನಾಗರಿಕ ಹಕ್ಕನ್ನ ಕೊಡಲು ಫ್ರಾನ್ಸ್ ಒಪ್ಪಿಕೊಂಡಿತು. ಜೊತೆಗೆ 1935ರಲ್ಲಿ ಮುಸೋಲಿನಿ ದಕ್ಷಿಣ ಆಫ್ರಿಕಾದ ಅಬಿಸಿನಿಯಾದ ಮೇಲೆ ಆಕ್ರಮಿಸಿದನು. ಆಕ್ರಮಿಸಿ ಅದರ ರಾಜಧಾನಿ ಅಡಿಸ್ ಅಬಾಬಾವನ್ನ ಮುಸೋಲಿನಿ ವಶಪಡಿಸಿಕೊಂಡ. ನಂತರ 1936ರಲ್ಲಿ ಜರ್ಮನಿಯೊಡನೆ ರೋಮ್ ಬರ್ಲಿನ್ ಒಪ್ಪಂದವನ್ನು ಮಾಡಿಕೊಂಡು ಅವುಗಳ ಪರಸ್ಪರ ಹತ್ತಿರ ಆದವು. ಈ ರೀತಿ ನಂತರ 1937ರಲ್ಲಿ ಹಿಟ್ಲರ್ ಮತ್ತು ಜಪಾನ್ ಜೊತೆಗೂಡಿ ರೋಮ್ ಬರ್ಲಿನ್ ಟೋಕಿಯೋ ಆಕ್ಸಿಸ್ ಒಪ್ಪಂದವನ್ನ ಮಾಡಿಕೊಂಡರು. ಇದು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾಯಿತು. ಈ ಒಂದು ಒಪ್ಪಂದವನ್ನ ಯುರೋಪಿನ ಇತಿಹಾಸದಲ್ಲಿ ದ್ವಿತೀಯ ಮಹಾಯುದ್ಧದ ತ್ರಿಭುಜ ಎಂತಲೇ ಕರೆಯಲಾಗಿದೆ. ಫಾಲ್ ಆಫ್ ಮುಸೋಲಿನಿ. World War II broke out on September 1st, 1939 with the aggression of Hitler over Poland. England and other Allied powers joined the war in order to secure the world against dictatorship. According to Steel Pact of 1939, Italy should have supported Germany, but it didn't do so. Mussolini did not join the war immediately from either side. When he became confident of the victory of Hitler, he declared war against the Allies on June 11, 1940. Along with his Axis power, he was defeated disastrously. At the last, the discontented people of Italy shot him dead, along with his wife, on the 28th of April 1945. ಮುಸೋಲಿನಿಯ ಪತನ 1939 ಸೆಪ್ಟೆಂಬರ್ 1 ಎರಡನೇ ಮಹಾಯುದ್ಧ ಘೋಷಣೆಯಾಯಿತು. ಹಿಟ್ಲರ್ ಪೋಲೆಂಡಿನ ಮೇಲೆ ಆಕ್ರಮಣವನ್ನು ಮಾಡುವುದರ ಮೂಲಕ ಇದು ಸ್ಫೋಟಗೊಳ್ತು. ಇಂಗ್ಲೆಂಡ್ ಮತ್ತು
ಅದರ ಮಿತ್ರ ರಾಷ್ಟ್ರಗಳು ಯುರೋಪಿನಲ್ಲಿ ಈ ಸರ್ವಾಧಿಕಾರಿಗಳ ಒಂದು ಶಕ್ತಿಯನ್ನು ಕುಂದಿಸುವ ಉದ್ದೇಶಕ್ಕೋಸ್ಕರ ಯುದ್ಧದಲ್ಲಿ ಸೇರ್ಪಡೆಗೊಂಡವು. ಸ್ಟೀಲ್ ಪ್ಯಾಕ್ಟ್ನ ಪ್ರಕಾರ 1939ರಲ್ಲಿ ಆದ ಸ್ಟೀಲ್ ಪ್ಯಾಕ್ಟ್ನ ಪ್ರಕಾರ ಮುಸೋಲಿನಿ ಜರ್ಮನಿಗೆ ಸಹಾಯ ಮಾಡಬೇಕಾಗಿತ್ತು ಈ ಯುದ್ಧದಲ್ಲಿ. ಆದರೆ ಮುಸೋಲಿನಿ ಆ ಕೆಲಸವನ್ನ ಮಾಡಲಿಲ್ಲ. ಯಾವ ಪಕ್ಷದ ಪರವಾಗಿಯೂ ಯುದ್ಧಕ್ಕೆ ಇಳಿಲಿಲ್ಲ. ವೆನ್ ಹಿ ಬಿಕೇಮ್ ಕಾನ್ಫಿಡೆಂಟ್ ಆಫ್ ದ ವಿಕ್ಟರಿ ಆಫ್ ಹಿಟ್ಲರ್, ಹಿಟ್ಲರನ ವಿಜಯವನ್ನು ಸಾಧಿಸಿದ ನಂತರ ಅದರ ಬಗ್ಗೆ ಭರವಸೆ ಮೂಡಿ ಕೊನೆಗೆ ಜೂನ್ 11, 1940ರಲ್ಲಿ ಮಿತ್ರ ರಾಷ್ಟ್ರಗಳ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿ ಯುದ್ಧರಂಗಕ್ಕೆ ಇಳಿತಾನೆ. ಪರಿಣಾಮವಾಗಿ ಅವನ ಆಕ್ಸಿಸ್ ಪವರ್ಗಳ ಜೊತೆಗೆ ಅಂದರೆ ಜಪಾನ್, ಜರ್ಮನಿ ಇವುಗಳ ಜೊತೆಗೆ ತೀವ್ರವಾಗಿ ಸೋಲನ್ನು ಅನುಭವಿಸ್ತಾನೆ. ಇದರಿಂದ ಅತೃಪ್ತಗೊಂಡ ಇಟಲಿಯ ಜನ ಅವನ ಮಡದಿಯೊಂದಿಗೆ ಅವನನ್ನು ಗುಂಡಿಟ್ಟು ಕೊಲ್ತಾರೆ. ಇದು 1945ರ ಏಪ್ರಿಲ್ 28ರಂದು ಸಂಭವಿಸಿದ ಘಟನೆ ಆಗಿತ್ತು. ನಂತರ ಅವನ ಶವವನ್ನು ಮಿಲಾನಿನ ಸಾರ್ವಜನಿಕ ಚೌಕದಲ್ಲಿ ನೇಣು ಹಾಕಲಾಯಿತು. ಮುಸೋಲಿನಿಯ ಅಂತ್ಯದೊಂದಿಗೆ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸರ್ವಾಧಿಕಾರವು ಅಂತ್ಯಗೊಂಡಿತು. ಇದಿಷ್ಟು ಇಟಲಿಯಲ್ಲಿ ಮುಸೋಲಿನಿ ಮತ್ತು ಆತನ ಸರ್ವಾಧಿಕಾರತ್ವದ ಆಡಳಿತ, ಅವನ ಆಂತರಿಕ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಯ ವಿಚಾರಗಳಾಗಿದ್ದವು. ಈ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ಈ ಕೆಳಗಿನ ಪರಾಮರ್ಶನ ಗ್ರಂಥವನ್ನು ಅಧ್ಯಯನ ಮಾಡಲಾಗಿತ್ತು. ಇನ್ನು ಮುಂದಿನ ಸೆಷನ್ನಲ್ಲಿ 2ನೇ ಮಹಾಯುದ್ಧಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.